ಗೋಪಾಲಗೌಡ ಸ್ಟೇಡಿಯಂಗೆ ಒಂದಷ್ಟು ರಾಜಕೀಯ ಬಣ್ಣ ತಗೊಂಡು ಒಂದಷ್ಟು ಮನವಿಗಳನ್ನ ಇತ್ತೀಚೆಗೆ ಕೆಲವರು ಕೊಟ್ಟಾರೆ. ಅವ್ರ ಬಗ್ಗೆ ಕೊಡೋ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಅದು ತಪ್ಪು ಮಾಹಿತಿನ ಇವತ್ತು ನಾವು ಕೊಡಬಾರ್ದು. ಯಾಕಂದರೆ 15 ತಿಂಗಳಿಂದ ಇಲ್ಲಿ ಲೆದರ್ ಬಾಲ್ ಮ್ಯಾಚೇ ಆಗ್ತಾಯಿಲ್ಲ ಅಥವಾ ಸ್ಟೇಡಿಯಂ ಮೇಂಟೈನ್ ಸರಿ ಇಲ್ಲ ಅನ್ನೋ ಪದ ವಾಪಸ್ ತಗೊಬೇಕು. ಯಾಕಂದರೆ ಇವತ್ತು ನಾವು ಸುಬ್ರಹ್ಮಣ್ಯ ಭಟ್ರು ಅಂತ ಇನ್ಚಾರ್ಜ್ ಅವರಿಗೆ ಕನ್ಸರ್ನ್ ಮಾಡೋಕೆ ಅವರೇ ನಮಗೆ ಮಾಹಿತಿ ಕೊಡ್ತಾರೆ. ಯಾಕಂದರೆ ಕಳೆದ ಸೀಸನಲ್ಲಿ ಅಂದರೆ ಮಳೆಗಾಲ ಮುಗಿದ ಮೇಲೆ ಏಪ್ರಿಲ್ ತನಕ 6 ಮಂತ್ಸಲ್ಲಿ 1,30,000 ರೂಪಾಯಿ ಕ್ರಿಕೆಟಿಂದನೇ ಸ್ಟೇಡಿಯಮ್ಮಿಂದ ದುಡ್ಡು ನಮ್ಮ ಯೂತ್ ಸರ್ವಿಸಿಗೆ ಹೋಗಿದೆ. ಯಾಕಂದರೆ ನಿರಂತರವಾಗಿ ಟೆನ್ನಿಸ್ ಬಾಲು ಮತ್ತು ಲೆದರ್ ಬಾಲ್ ಮ್ಯಾಚ್ಗಳಾಗಿರೋದ್ರಿಂದ. ಯಾಕಂದರೆ ಇಲ್ಲಿ ಹೋದ ಸಾಲಲ್ಲಿ ಬೆಂಗಳೂರು ಟೀಮ್ ಬಂದಿದೆ, ಮಣಿಪಾಲ್ ಟೀಮ್ ಬಂದಿದೆ, ಉಡುಪಿ ಟೀಮ್ ಬಂದಿದೆ, ದಾವಣಗೆರೆ ಟೀಮ್ ಬಂದಿದೆ, ಭದ್ರಾವತಿ ಟೀಮ್ ಬಂದಿದೆ, ಜೊತೆಗೆ ಶಿವಮೊಗ್ಗ ಟೀಮು ಸಹ ಇಲ್ಲಿ ಬಂದು ಆಡಿದ್ದಾರೆ. ಜೊತೆ ಹುಬ್ಳಿ ಟೀಮು ಬಂದಿದೆ. ಆ ಲೆದರ್ ಬಾಲ್ ಟೀಮ್ಗಳು ಬಂತು ಅಂದರೆ 3 ದಿನ 4 ದಿನ ಇಲ್ಲಿ ಸ್ಟೇ ಆಗಿಬಿಟ್ಟು ಮ್ಯಾಚ್ಗಳು ಆಡ್ತಾರೆ. ಅಂದರೆ ಕನಿಷ್ಠ ಒಂದು 30 ದಿನ 40 ದಿನ ಕ್ರಿಕೆಟ್ ಕ್ಲಬ್ ಆಫ್ ಸಾಗರ್ ಟೀಮ್ ಇರ್ಬೋದು, ಅಥವಾ ಸಾಗರ್ ಸ್ಪೋರ್ಟ್ಸ್ ಅಕಾಡೆಮಿ ಇರ್ಬೋದು, ಯುವರಂಗ ಇರ್ಬೋದು, ಅಥವಾ ಪಂಡಿತ್ ಅಕಾಡೆಮಿ ಇರ್ಬೋದು. ಈ 4 ಜನರು ಸಹ ಬೇರೆ ಊರಿಂದ ಟೀಮ್ ಕರೆಸಿ ಇಲ್ಲಿ ನಿರಂತರವಾಗಿ ಕಳೆದ ಸೀಸನಲ್ಲಿ ಲೆದರ್ ಬಾಲ್ ಆಡಿದ್ದಾರೆ ಈ ಗ್ರೌಂಡಲ್ಲಿ. ಮತ್ತು ಇದು ನಾವು KSCAಗೆ ವಹಿಸ್ಕೊಡಲ್ಲ. KSCA ಮ್ಯಾಚ್ಗಳು ಏನಾಗಿದೆ ಅಂದರೆ ನಮ್ಮಲ್ಲಿ 3 ಟೀಮ್ ಇರೋದು. ಆ 3 ಟೀಮ್ ಮ್ಯಾಚಿಗೆ ಸಂಬಂಧಪಟ್ಟಂಗೆ KSCA ಮ್ಯಾಚ್ ಆಗ್ತಲೂ ಆಡ್ತಾರೆ. ಆದರೆ ಊರಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಹ ಹೊರಗಡೆ ಹೋಗಿ ಆಡುವಂಥ ವ್ಯವಸ್ಥೆ ಅಲ್ಲ, ಸಾಗರ ಆಡುವಂಥ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ನಮ್ಮ ಶಾಸಕರು ಈ ವಿಚಾರದ ಪಕ್ಕ ಇದ್ದಾರೆ. ಗೋಪಾಲಕೃಷ್ಣ ಬರ್ತಿದ್ದಂಗೆ ಏನೋ ಒಂದು ಹಿಂಸಾ ವ್ಯವಹಾರ ಬೇಡ. ಮತ್ತು ಇಲ್ಲಿ ದಿನನಿತ್ಯ ಆಡೋಕ್ಕೆ ಅವಕಾಶ ಇಲ್ಲ ಅಂತಿದ್ದಾರೆ. ನೀವು ಪತ್ರಿಕಾ ಮಿತ್ರರಿದ್ದೀರಿ, ವ್ಯಾಕ್ಸಿನ್ ನೋಡ್ಬೋದಲ್ಲಿ. ನಾವು ಡೈಲಿ ಆಡೋದಕ್ಕೆ ಆಸ್ಪೋ ಟರ್ಫ್ ಮಾಡಿದ್ದೀವಿ, ನಟ್ ಹಾಕಿದ್ದೀವಿ. 4:15 ಬಂದರೆ ಕನಿಷ್ಠ 25-40 ಮಕ್ಕಳು ಡೈಲಿ ಆಡ್ತಾರೆ. ಮಳೆಗಾಲ ಮುಗಿದ ಮೇಲೆ ಗ್ರಾಸ್ ಕಟ್ ಮಾಡಿಬಿಟ್ರೆ, ಮಳೆಗಾಲ ಇದ್ದಾಗ ಗ್ರಾಸ್ ಕಟ್ ಮಾಡೋಕ್ಕೆ ಬರಲ್ಲ. ಮಳೆಗಾಲ ಮುಗಿತಿದ್ದಂಗೆ ಗ್ರಾಸ್ ಕಟ್ ಮಾಡಿ ನೆಲ ಲೆವೆಲ್ ಮಾಡಿದ್ದಾರೆ. ಈಗ ಸದ್ಯದಲ್ಲೇ ಈ ಡಿಸೆಂಬರ್ ಒಳಗೆ 2-3 ಲೆದರ್ ಬಾಲ್ ಟೂರ್ನಮೆಂಟ್ಗೂ ಸಹ ಪಿಚ್ ರೆಡಿ ಆಗ್ತಿದೆ. ಅದು ನೀವು ಅಬ್ಸರ್ವ್ ಮಾಡಿದಿರಿ. ಅದರಿಂದ ಜನ ಸಹ ಸ್ಟೇಡಿಯಮಲ್ಲಿ ಹೋಗಕ್ಕೆ ಬರಲ್ಲ, ಲೆದರ್ ಬಾಲ್ ಕ್ರಿಕೆಟ್ ಇಲ್ಲ ಅನ್ನೋದು ತಪ್ಪು ಅಭಿಪ್ರಾಯ. ಇಂಪ್ರೂವ್ಮೆಂಟ್ ಮಾಡೋ ಬಗ್ಗೆ ಯಾವ್ದಾದ್ರು ಸಲಹೆ ಇದ್ದರೆ ಕೊಡಿ, ಇಂಪ್ರೂವ್ಮೆಂಟ್ ಮಾಡೋಣ. ಅಲಿಗೇಷನ್ ಮಾಡಿ ಇಂಪ್ರೂವ್ ಮಾಡೋದು ಬೇಡ. 5 ವರ್ಷ ಅವ್ರಿಗೆ ಇದ್ದಾಗ ಅವ್ರು ಏನು ಮಾಡಿದ್ರು ಅಂತ ಜನಕ್ಕೆ ತಿಳಿಸ್ರಿ. ನಾವು ಇನ್ನು 5 ವರ್ಷ ಏನು ಮಾಡ್ತೀವಿ ಅಂತ ಮಾಡಿ ತೋರಿಸ್ತೀವಿ.